ನಮಸ್ತೆ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಟೆಕ್ ಆ್ಯಂಡ್ ಫೈನಾನ್ಸ್ ಅನ್ಬಾಕ್ಸರ್ ಚಾನಲ್. ನಾನು ಇವತ್ತಿನ ಈ ವಿಡಿಯೋದಲ್ಲಿ SBIನ ಒಂದು ಡೆಬಿಟ್ ಕಾರ್ಡ್ ನಮಗೆ ಡೆಲಿವರ್ ಮಾಡಿದ್ದಾರೆ. ಇದು ಬ್ಲೂಟೂತ್ ಮುಖಾಂತರ ನಮಗೆ ಸಿಕ್ಕಿದೆ. ನಿಮಗೆ ಸ್ಪೀಡ್ ಪೋಸ್ಟು ಅದರಿಂದ ಮುಖಾಂತರನೂ ಕೂಡ ಸಿಗ್ಬೋದು. ಮತ್ತು ಇಲ್ಲಿ ನೋಡ್ಬೋದು, ನನಗೆ ಇಲ್ಲಿ ಎರಡು ಥರದ ಪ್ಯಾಕೆಟ್ ಸಿಕ್ಕಿದೆ. ಇಲ್ಲಿ ನೋಡ್ಬೋದು, ಒಂದು ಕಡೆ ಡೆಬಿಟ್ ಕಾರ್ಡ್ ಇದೆ. ಇದು ಏನಿದೆ ಇದು ನನಗೂ ಕೂಡ ಗೊತ್ತಾಗಲಿಲ್ಲ. ಅದಕ್ಕೆ ನಾನು ಇದನ್ನು ಓಪನ್ ಮಾಡಿ ನೋಡಿದೆ. ಇದು ವೆಲ್ಕಮ್ ಲೆಟರ್ ಇತ್ತು. ಅಂದರೆ ನೀವೇನಾದರೂ ಹೊಸದಾಗಿ ಅಕೌಂಟ್ ಈಗ SBIನಲ್ಲಿ ಓಪನ್ ಮಾಡಿದರೆ ಈ ಥರ ಒಂದು ನಿಮಗೆ ವೆಲ್ಕಮ್ ಲೆಟರ್ ಕೂಡ ನಿಮಗೆ ಸಿಗುವಂಥದ್ದು. ಇದು ಈಗೀಗ ಇತ್ತೀಚೆಗೇನೆ ಮಾತ್ರ ಇದನ್ನು ಲಾಂಚ್ ಮಾಡಿದ್ದಾರೆ. ವೆಲ್ಕಮ್ ಲೆಟರ್ ಅಂದರೆ ಇದರಲ್ಲಿ ನಮ್ಮದು ಅಕೌಂಟ್ ನಂಬರು, ಯಾವ ಥರ ಅಕೌಂಟ್ ಇದು ಜೀರೋ ಬ್ಯಾಲೆನ್ಸ್ ಅಕೌಂಟ್ವಾ ಮತ್ತು ಯಾವುದೇ ನಾರ್ಮಲ್ ಸೇವಿಂಗ್ ಅಕೌಂಟ್ವಾ, ಎಲ್ಲ ಥರದ ಡೀಟೇಲ್ಸ್ ಇದರಲ್ಲಿ ಇರುತ್ತೆ. ಈಗ ಇದನ್ನು ವೆಲ್ಕಮ್ ಲೆಟರ್ನಲ್ಲಿ ಏನಿದೆ ಅಂತ ಮೊದಲು ನೋಡೋಣ. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ ಮೊದಲ ಸತಿ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿಗೆ ಒಂದು ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿದರೆ ನಾವು ಮುಂದೆ ನೀವು ಯಾವ್ದು ಮಾಡಿದ್ರೆ ತಕ್ಷಣ ನೋಟಿಫಿಕೇಶನ್ ಮುಖಾಂತರ ಸಿಗುವಂಥದ್ದು. ಇಲ್ಲಿ ನೋಡೋದು, ಮೊದಲು ನಾನು ವೆಲ್ಕಮ್ ಲೆಟರನ್ನು ತೋರಿಸುತ್ತೇನೆ. ಇಲ್ಲಿ ನೋಡೋದು, ವೆಲ್ಕಮ್ ಲೆಟರ್ ಇಲ್ಲಿ ನೋಡಲು ಈ ಥರ ಇರುತ್ತೆ. ನಾನು ಈಗ ಡೀಟೇಲ್ಸನ್ನು ಹೈಡ್ ಮಾಡಿದ್ದೇನೆ. ಇದರಲ್ಲಿ ಓಪನ್ ಮಾಡಿ ತೋರಿಸ್ತೇನೆ. ಇಲ್ಲಿ ಓಪನ್ ಮಾಡಿದ ನಂತರ ಇಲ್ಲಿ ನೋಡ್ಬೋದು, ಸ್ಟೇಟ್ ಬ್ಯಾಂಕ್ ATMನಲ್ಲಿ ಏನೇನು ಮಾಡ್ಬೋದು ನೀವು ಅಂತ. ಇಲ್ಲಿ ನೋಡೋದು, ಎಕ್ಸಾಮ್ ಫೀಸು ಮತ್ತು ಚೆಕ್ ಬುಕ್ ರಿಕ್ವೆಸ್ಟು ಮತ್ತು ಯುಟಿಲಿಟಿ ಬಿಲ್ ಪೇಮೆಂಟು, ಕ್ರೆಡಿಟ್ ಕಾರ್ಡು ಮತ್ತು ಲೈಫ್ ಇನ್ಶೂರೆನ್ಸ್ ಪೇಮೆಂಟು, ಬ್ಯಾಲೆನ್ಸ್ ಎಂಕ್ವೈರಿ, ಕಾರ್ಡ್ ಟು ಕಾರ್ಡ್ ಟ್ರಾನ್ಸ್ಫರು ಮತ್ತು ಡೊನೇಷನ್ಗಳನ್ನು ನೀವು ಮಾಡ್ಬೋದು. ಮತ್ತೇನಿದೆ ಅಂತ ನೋಡೋಣ. ಇಲ್ಲಿ ನೋಡ್ಬೋದು, ಈ ಥರ ಓಪನ್ ಮಾಡಿದ ನಂತರ ಇಲ್ಲಿ ನೋಡೋದು, ಮೇಲ್ಗಡೆ ನಮ್ಮ CRF ನಂಬರು, ಕೆಳಗಡೆ ನಮ್ಮ ನೇಮು, ಅಂದರೆ ವೆಲ್ಕಮ್ ಅಂತ ಒಂದು ಲೆಟರ್ ಇದು. ಇಲ್ಲಿ ನೋಡೋದು, CS ಶೆಟ್ಟಿ ಇವರೊಂದು ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರ್ಬೋದು, ಯೋನೋ SBI ಇದು. ಇಲ್ಲಿ ನೋಡೋದು, ಅವ್ರ ಕಡೆಯಿಂದ ಒಂದು ವೆಲ್ಕಮ್ ಲೆಟರ್ ಅಂತಲೇ ಹೇಳ್ಬೋದು. ಮತ್ತು ಇಲ್ಲಿ ಬ್ಯಾಕ್ ಸೈಡ್ ಏನಿದೆ ಅಂತ ನೋಡೋಣ. ಇಲ್ಲಿ ನೋಡ್ಬೋದು, ನಾನೀಗ ಹೈಡ್ ಮಾಡಿದ್ದೇನೆ. ಇಲ್ಲಿ ನೋಡ್ಬೋದು, ಇಲ್ಲಿ ನೇಮು, ಕಸ್ಟಮರ್ ID, ನೇಚರ್ ಆಫ್ ಅಕೌಂಟು, ಬ್ರ್ಯಾಂಚ್ ಮತ್ತು IFSC ಕೋಡು, ಮತ್ತು ನಾಮಿನಿ ಯಾರ್ದಿದೆ ನಾಮಿನಿ, ಮತ್ತು ಇಲ್ಲಿ ನೋಡ್ಬೋದು, ಇಲ್ಲಿ ಅಕೌಂಟ್ ನಂಬರು, ಮತ್ತು ಇಲ್ಲಿ ಡೇಟ್ ಆಫ್ ಅಕೌಂಟ್ ಓಪನಿಂಗು, IFSC ಕೋಡು ಅಂತ ಎಲ್ಲ ಥರದ ಡೀಟೇಲ್ಸ್ ಇರುತ್ತೆ. ಇದ್ರ ಬ್ಯಾಕ್ ಸೈಡ್ ಏನಿರೋದಿಲ್ಲ, ಒಂದು ನಮ್ಮದು ಅಡ್ರೆಸ್ಸು ಎಲ್ಲ ಥರ ಡೀಟೇಲ್ಸ್ ಇರುತ್ತೆ. ಈಗ ಬನ್ನಿ ಈ ATM ಕಾರ್ಡ್ನಲ್ಲಿ ಏನಿದೆ ಅಂತ ನೋಡೋಣ. ಇಲ್ಲಿ ನೋಡ್ಬೋದು, ಈ ಥರ ಒಂದು ಇಂಟರ್ಫೇಸ್ ಸಿಗುವಂಥದ್ದು ನಿಮಗೆ. ಇಲ್ಲಿ ನೋಡ್ಬೋದು, ಈ ಡೆಬಿಟ್ ಕಾರ್ಡು ಇದು ಹೊಸದಾಗಿ ಲಾಂಚ್ ಮಾಡಿದ್ದಾರೆ. ನೋಡ್ಬೋದು, ಇದರಲ್ಲಿ ಏನೇನಿದೆ ಅಂತ ನೋಡೋಣ ಮೊದಲು. ಇಲ್ಲಿ ನೋಡ್ಬೋದು, ಇವನು ಬಿಟ್ಟರೆ ಇಲ್ಲಿ ಏನು ಖಾಲಿ ಇದೆ. ಇಲ್ಲಿ ನೋಡ್ಬೋದು ನೀವು. ಇದನ್ನು ನಾನು ಕೆಳಗಡೆ ಇಡ್ತೇನೆ. ಇಲ್ಲಿ ನೋಡ್ಬೋದು, ನಾನು ಡೆಬಿಟ್ ಕಾರ್ಡ್ ಲಾಸ್ಟಕ್ಕೆ ಕೊನೆಯದಾಗಿ ನಿಮಗೆ ತೋರಿಸ್ತೇನೆ. ಇಲ್ಲಿ ನೋಡ್ಬೋದು, ಇದು ATM ಇಡೋಕ್ಕೆ ಒಂದು ಕವರ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ನೋಡೋದು ತುಂಬ ಚೆನ್ನಾಗಿದೆ. ಅಂದರೆ ATM ಕಾರ್ಡನ್ನು ಸೆಕ್ಯೂರಿಟಿ ಆಗಿ ಇಡುತ್ತೆ ಇದು. ಮತ್ತು ಇಲ್ಲಿ ನೋಡೋದು, ಇದು ನಮಗೆ ಯಾವ ಡೆಬಿಟ್ ಕಾರ್ಡ್ ಕೊಟ್ಟಿದ್ದಾರೆ, ಗ್ಲೋಬಲ್ ಕಾಂಟ್ಯಾಕ್ಟ್ಲೆಸ್ ಡೆಬಿಟ್ ಕಾರ್ಡ್. ಈ ಥರದ ಯೂಸರ್ ಗೈಡ್ ಇರುವಂಥದ್ದು. ಇಲ್ಲಿ ನೋಡ್ಬೋದು, ಎಲ್ಲ ಥರದ ಬೆನಿಫಿಟ್ಸು, ಎಲ್ಲ ಥರದ, ಮತ್ತು ಇಲ್ಲಿ 24/7 ಹೆಲ್ಪ್ಲೈನ್ ನಂಬರ್ಗಳು, ಎಲ್ಲ ಥರ ಡೀಟೇಲ್ಸನ್ನು ಕೊಟ್ಟಿದ್ದಾರೆ. ನೋಡಲು ಈ ಥರ ಇರುತ್ತೆ. ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ನಾನು ಈಗ ಒರಿಜಿನಲ್ ಆಗಿ ತೋರಿಸ್ತೇನೆ ನಿಮಗೆ. ಇಲ್ಲಿ ನೋಡ್ಬೋದು, ಮತ್ತು ಇದರದ್ದು ವಿಡ್ರಾ ಲಿಮಿಟು ಇಲ್ಲಿ ನೋಡ್ಬೋದು 50,000 ಇರುವಂಥದ್ದು ಪರ್ ಡೇ, ಮತ್ತು ಪರ್ಚೇಸ್ ಲಿಮಿಟು 75% ಆಗಿರುವಂಥದ್ದು. ಇದು ಇಲ್ಲಿ ಕಾಂಟ್ಯಾಕ್ಟ್ಲೆಸ್ ಡೆಬಿಟ್ ಕಾರ್ಡ್ ಇರುವಂಥದ್ದು, ಏಕೆಂದರೆ ಇದು ಒಂದು ಡೆಬಿಟ್ ಕಾರ್ಡು ವೈಫೈ ಕಾರ್ಡ್ ಆಗಿರುವಂಥದ್ದು. ಇಲ್ಲಿ ಬನ್ನಿ ನೋಡೋಣ ಇಲ್ಲಿ ಡೆಬಿಟ್ ಕಾರ್ಡ್. ಈಗ ಡೆಬಿಟ್ ಕಾರ್ಡನ್ನು ನಾನು ಸೈಡಿಗೆ ಇಟ್ಟಿರ್ತೇನೆ. ಇಲ್ಲಿ ನೋಡ್ಬೋದು, ಇಲ್ಲಿ ಡೆಬಿಟ್ ಕಾರ್ಡ್ ಇರುತ್ತೆ. ನಾನು ಕೊನೆಯದಾಗಿ ತೋರಿಸ್ತೇನೆ ನಿಮಗೆ. ಇಲ್ಲಿ ಡೆಬಿಟ್ ಕಾರ್ಡ್ ನಂಬರ್ ಇರುವಂಥದ್ದು. ಮತ್ತು ಇಲ್ಲಿ ನೋಡ್ಬೋದು, ನಮ್ಮದು ಎಲ್ಲ ಥರ ಡೀಟೇಲ್ಸ್ಗಳು ಎಲ್ಲ ಇರ್ತವೆ. ಇಲ್ಲಿ ನೋಡ್ಬೋದು, ಇಲ್ಲಿ ಡಿಯರ್ ಕಸ್ಟಮರ್, ಇಲ್ಲಿ ನೋಡ್ಬೋದು, ವೆಲ್ಕಮ್ ಟು ದ ವರ್ಲ್ಡ್ ಆಫ್ SBI ಗ್ಲೋಬಲ್ ಡೆಬಿಟ್ ಕಾರ್ಡ್. ಇದೊಂದು SBI ಒಂದು ಗ್ಲೋಬಲ್ ಡೆಬಿಟ್ ಕಾರ್ಡ್ ಆಗಿರುವಂಥದ್ದು. ಮತ್ತು ಇಲ್ಲಿ ನೋಡ್ಬೋದು, ಇದರಲ್ಲಿ ವೈಫೈ ಸಿಂಬಲ್ ಕೂಡ ಇರುವಂಥದ್ದು. ಇಲ್ಲಿ ಟ್ಯಾಪ್ ಯುವರ್ ಕಾರ್ಡ್ ಆ್ಯಂಡ್ ಪೇ, ಅಂದರೆ ಸುಮ್ಮನೆ ಹೀಗೆ ಟ್ಯಾಪ್ ಮಾಡಿದರೆ ಸಾಕು. ನಿಮ್ಮದು 2000ವರೆಗೆ ಇತ್ತು ಇತ್ತೀಚೆಗೆ ಅದನ್ನು ಹೆಚ್ಚು ಮಾಡಿದ್ದಾರೆ. 5000 ಒಳಗೆ ನೀವು ಪಿನ್ ನೀವು ಬೇಕಾಗಿಲ್ಲ, ನೀವು ಡೈರೆಕ್ಟಾಗಿ ಕಾರ್ಡ್ ಮುಖಾಂತರ ಮಾಡ್ಬೋದು. ಇದಕ್ಕೆ ಏನಂತಾರೆ, NFC ಅಂತಲೇ ಹೇಳ್ಬೋದು. NFC ಕಾರ್ಡ್ ಅಂತ ಹೇಳ್ತಾರೆ. ಅಂದರೆ NFC ಅಂದರೆ ನಿಯರ್ ಫೀಲ್ಡ್ ಕಮ್ಯುನಿಕೇಷನ್ ಅಂತ ಹೇಳ್ಬೋದು. ಇದಾದ ನಂತರ ಇಲ್ಲಿ ಬ್ಯಾಕ್ ಸೈಡ್ ಏನೇನು ಇರುತ್ತೆ ನೋಡೋಣ. ಇಲ್ಲಿ ನೋಡೋದು, ಕಾರ್ಡ್ ಮ್ಯಾನೇಜ್ಮೆಂಟ್ ಟೂಲ್, ಅಂದರೆ ಯಾವ ಥರದ ಒಂದು ಸರ್ವಿಸಸ್ಗಳನ್ನು ನಾವು ಆನು ಆಫು ಇಲ್ಲಿ ಮಾಡ್ಬೋದು. ಇಲ್ಲಿ SMS ಕಳಿಸಿ ಈ ಥರ. ಮತ್ತು ಇಲ್ಲಿ ನೋಡೋದು, ಪಿನ್ ಜನ್ರೇಷನ್ನು. ಇಲ್ಲಿ ನೋಡೋದು, ATMನಲ್ಲಿ ಮಾಡೋದು ತುಂಬಾ ಸುಲಭ. ಇಲ್ಲಿ ನೋಡೋದು, ಒಂದು ಈ ಡೆಬಿಟ್ ಕಾರ್ಡನ್ನು ನಾವು ಇನ್ಸರ್ಟ್ ಮಾಡಬೇಕು. ಅದಾದ ನಂತರ ಒಂದು ಪಿನ್ನನ್ನು ಸೆಲೆಕ್ಟ್ ಪಿನ್ ಜನ್ರೇಷನ್ ಮಾಡಬೇಕು. ಅದಾದ ನಂತರ ಒಂದು ಅಕೌಂಟ್ ನಂಬರನ್ನು ಎಂಟರ್ ಮಾಡಿ ಕನ್ಫರ್ಮ್ ಮಾಡಬೇಕು. ಅದಾದ ನಂತರ ಒಂದು ನಮ್ಮದು ರಿಜಿಸ್ಟರ್ ಮೊಬೈಲ್ ನಂಬರ್ ಇರಬೇಕು. ಅದಾದ ನಂತರ ನಿಮಗೊಂದು OTP ಸಿಗುತ್ತೆ. ಅದು ATM ಪಿನ್ ಆಗೇ ಇರುವಂಥದ್ದು.
ಆ ಪಿನ್ ಯೂಸ್ ಮಾಡಿ ನಾವು ಪಿನ್ನನ್ನು ಚೇಂಜ್ ಮಾಡಬೇಕು. ಮತ್ತು ಇಲ್ಲಿ ನೋಡೋ ಥ್ರೂ SMS ಥ್ರೂ IVRS ಇವೆರಡು ಏನಾಗುತ್ತೆ ಅಂದರೆ ಇಲ್ಲಿ ನೀವು OTP ಮಾತ್ರ ಜನ್ರೇಟ್ ಮಾಡ್ಬೋದು. ಇಲ್ಲಿ ನೋಡ್ಬೋದು ನೀವು OTP ಮಾತ್ರ ಜನ್ರೇಟ್ ಮಾಡ್ಕೊಬೋದು, ಆದರೆ ನೀವು ಪಿನ್ನನ್ನು ಜನ್ರೇಟ್ ಮಾಡೋಕ್ಕಾಗೋದಿಲ್ಲ. ನೀವು ಪಿನ್ನನ್ನು ಜನ್ರೇಟ್ ಮಾಡಬೇಕಾದ್ರೆ ಒಂದು SBI ATM ಮತ್ತು ಇಲ್ಲಿ ನೋಡ್ಬೋದು ಥ್ರೂ ಇಂಟರ್ನೆಟ್ ಬ್ಯಾಂಕಿಂಗು ಈ ಎರಡು ಮುಖಾಂತರ ನೀವು ಮಾಡಬಹುದು. ಈಗ ಇಂಟರ್ನೆಟ್ ಬ್ಯಾಂಕಿಂಗ್ ನಾನು ರಿಜಿಸ್ಟರ್ ಮಾಡ್ತೇನೆ, ಅದನ್ನು ಕೂಡ ನಾನು ವಿಡಿಯೋ ಮಾಡಿರ್ತೇನೆ. ಆ ವಿಡಿಯೋ ಲಿಂಕನ್ನು ಕೂಡ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ಅಲ್ಲಿ ಹೋಗಿ ನೋಡ್ಬೋದು. ಇನ್ನು ಇಂಟರ್ನೆಟ್ ಬ್ಯಾಂಕಿಂಗನ್ನು ಮುಂದಿನ ವಿಡಿಯೋದಲ್ಲಿ ಮಾಡ್ತೇನೆ. ಆ ವಿಡಿಯೋ ನಿಮಗೆ ಸಿಗಬೇಕಾದ್ರೆ ನೀವೇನು ಮಾಡಬೇಕು, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಬೇಕು. ಅದಕ್ಕೆ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಸಿಗುವಂಥದ್ದು. ಅದಾದ ಇಲ್ಲಿ ಕೂಡ ಇಂಟರ್ನೆಟ್ ಬ್ಯಾಂಕಿಂಗ್ನಲ್ಲಿ ನೀವು ಹೇಗೆ ಪಿನ್ನನ್ನು ಜನ್ರೇಟ್ ಮಾಡಬೇಕು ನಿಮಗೆ ತೋರಿಸ್ಕೊಡ್ತೇನೆ. ಈ ATMನಲ್ಲಿ ಕೂಡ ನಾನು ಮುಂದಿನ ದಿನಗಳಲ್ಲಿ ಲೈವ್ ಆಗಿ ತೋರಿಸ್ಕೊಡ್ತೇನೆ ATM ಕಾರ್ಡಲ್ಲಿ ಹೇಗೆ ಮಾಡೋದಂತ. ಇದರಲ್ಲಿ ಮತ್ತೇನೂ ಇರೋದಿಲ್ಲ, ಇಷ್ಟೇ ಇರುತ್ತೆ. ಈಗ ನಿಮಗೆ ಮೇನ್ ಸಿಗುವಂಥದ್ದು ಡೆಬಿಟ್ ಕಾರ್ಡ್ ನಾನು ಶೋ ಮಾಡ್ತೇನೆ. ಈಗ ಇಲ್ಲಿ ನೋಡ್ಬೋದು ಈ ಥರ ಒಂದು ಡೆಬಿಟ್ ಕಾರ್ಡ್ ಇರುತ್ತೆ. ನಾನು ಎಲ್ಲ ಡೀಟೇಲ್ಸನ್ನು ಸ್ವಲ್ಪ ಹೈಡ್ ಮಾಡಿದ್ದೇನೆ. ಇಲ್ಲಿ ನೋಡ್ಬೋದು ಈ ಥರ ಇರುತ್ತೆ. ನಾನು ಬ್ಯಾಕ್ ಸೈಡ್ ತೋರಿಸ್ತೇನೆ. ಇಲ್ಲಿ ನೋಡ್ಬೋದು ಈ ಥರ ಇರುವಂಥದ್ದು ಬ್ಯಾಕ್ ಸೈಡು. ಇಲ್ಲಿ CVV ನಂಬರನ್ನು ಎಲ್ಲ ಹೈಡ್ ಮಾಡಿದ್ದೇನೆ. ಈ ವಿಡಿಯೋದಲ್ಲಿ ಇಷ್ಟೇ ಫ್ರೆಂಡ್ಸ್. ನಾನು ಮುಂದಿನ ವಿಡಿಯೋದಲ್ಲಿ ಇಂಟರ್ನೆಟ್ ಬ್ಯಾಂಕಿಂಗನ್ನು ಹೇಗೆ ರಿಜಿಸ್ಟರ್ ಮಾಡೋದಂತ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಆ ವಿಡಿಯೋ ನಿಮಗೆ ಸಿಗಬೇಕಾದ್ರೆ ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ನಾನು ಮುಂದೆ ನಿಮಗೆ ಅಪ್ಲೋಡ್ ಮಾಡಿ ತೋರಿಸ್ತೇನೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅದಕ್ಕಿಂತ ಮುಂಚೆ ನಿಮಗೊಂದು ಏನಾದರೂ ಕ್ವೆರೀಸ್ ಇದ್ದರೆ, ಯಾವುದೇ ರೀತಿಯಾದ ಒಂದು ಡೀಟೇಲ್ಸ್ ಬೇಕಾಗಿದ್ದರೆ ನೀವು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ, ನಾನು ಕಮೆಂಟ್ ಮಾಡಿ ನಿಮಗೆ ತಿಳಿಸ್ಕೊಡ್ತೇನೆ. ಮತ್ತು ನಿಮಗೆ SBI ಬ್ಯಾಂಕಿನ ಮತ್ತು ಯಾವುದಾದ್ರು ಬ್ಯಾಂಕಿನ ಒಂದು ಮಾಹಿತಿಗಳನ್ನು ಏನಾದರೂ ಬೇಕಾದರೆ ನೀವು ನನಗೆ ಕಾಮೆಂಟ್ ಮಾಡ್ಬೋದು. ಅಥವಾ ನಮ್ಮದು ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು ಎಲ್ಲ ಥರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ಅಲ್ಲಿ ಹೋಗಿ ನೋಡಿದ್ರೆ ನಿಮಗೆ ಎಲ್ಲ ಥರದ ಮಾಹಿತಿಗಳು ಸಿಗುವಂಥದ್ದು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.